ನಿಮಗೆ ಯಾರ್ದಾದ್ರೂ ನೆನಪು ಬಂತು, ಸ್ವಲ್ಪ ಸಮಯದಲ್ಲಿ ನಿಮಗೆ ಅವರ ಫೋನ್ ಬರ್ತದೆ. ಒಂದು ವೇಳೆ ಹೀಗಾಯಿತು ಅಂದರೆ ನೀವು ಒಂದು ಟೆಲಿಪತಿ ಮೆಸೇಜ್ನ ರಿಸೀವ್ ಮಾಡಿದ್ದೀರಾ ಅಂತ. ಹೇಗೆ ಏನಾಗುತ್ತೆ ಅಂದರೆ ಅವರು ನಿಮ್ಮನ್ನು ನೆನಪಿಸಿಕೊಂಡು ಫೋನ್ ಮಾಡಬೇಕು ಅಂದ್ಕೊಳ್ತಾರೆ. ಅವರ ಥಾಟ್ ಇನ್ಫಾರ್ಮೇಷನ್ ಅದು ಟೆಲಿಪತಿಕ್ ಮೆಸೇಜ್ ರೂಪದಲ್ಲಿ ಅವರ ಮೈಂಡಿಂದ ಹೊರ ಬರುತ್ತೆ. ಆ ಟೈಮಲ್ಲಿ ನಿಮ್ಮ ಮೈಂಡ್ ಶಾಂತ ಆಗಿತ್ತು ಅಂದರೆ ನೀವು ಅದನ್ನು ರಿಸೀವ್ ಮಾಡ್ತೀರಾ, ನೆನೆಸ್ಕೋತೀರಾ, ಅವ್ರ ಬಗ್ಗೆ ಯೋಚಿಸ್ತೀರಾ. ಈ ರೀತಿ ಟೆಲಿಪತಿಕ್ ಕಮ್ಯುನಿಕೇಷನ್ ನೋಡ್ಲಿಕ್ಕೆ ಸಿಗ್ತದೆ. ಟೆಲಿಪತಿ ಯೂಸ್ ಮಾಡಿ ನಿಮ್ಮ ಫೀಲಿಂಗ್ಸ್ನ, ಯೋಚನೆನ, ಇನ್ಫಾರ್ಮೇಷನ್ನ, ಇಮೋಷನ್ನ ಒಂದು ಮನಸ್ಸಿಂದ ಇನ್ನೊಂದು ಮನಸ್ಸಿಗೆ ಪ್ಲ್ಯಾಂಟ್ ಮಾಡ್ಬೋದು. ಯಾವಾಗಲೇ ಆಗಲಿ ನಮ್ಮ ಮನಸ್ಸಲ್ಲಿ ಒಂದು ಥಾಟು ಅಥವಾ ಯಾವುದಾದ್ರೂ ಇಮೋಷನ್ ಬಂದಾಗ ಅದು ಬೇರೆಯವ್ರು ಕಳಿಸಿದ್ದಾರೆ ಅಂತ ನಾವು ಯೋಚನೆ ಮಾಡಲ್ಲ. ನಮ್ಮದೇ ಇಮೋಷನ್ ಇದು ಅಂತ ನಾವು ಯೋಚಿಸ್ತೀವಿ. ಏನು ಫೀಲಿಂಗ್ ಬಂತೋ ಅದು ನಮ್ಮದೇ ಅಂತ. ಹಾಗಾಗಿ ಈ ಟೆಲಿಪತಿ ಕಮ್ಯುನಿಕೇಷನ್ ಸ್ಟ್ರಾಂಗ್ ಆಗ್ತದೆ. ನೀವು ನಿಮ್ಮ ಮನಸ್ಸಿಂದ ಇನ್ನೊಬ್ಬರಿಗೆ ಮೆಸೇಜ್ ಕಳಿಸ್ಬೋದು, ಆದರೆ ನೀವೇ ಕಳಿಸಿದಂತ ಅವ್ರಿಗೆ ಗೊತ್ತಾಗಲ್ಲ. ಅವರಿಗೆ ತಮ್ಮದೇ ಯೋಚನೆ, ತಮ್ಮದೇ ಭಾವನೆ ಅಂತ ಫೀಲ್ ಇರುತ್ತೆ. ಈ ರೀತಿ ಟೆಲಿಪತಿ ಕಮ್ಯುನಿಕೇಷನ್ ಕೆಲಸ ಮಾಡ್ತದೆ. ಈ ಟೆಲಿಪತಿಯಲ್ಲಿ ಎಷ್ಟು ಪ್ರಕಾರ ನಾವು ಯಾರನ್ನಾದರೂ ಮೈಂಡ್ನ ಮ್ಯಾನಿಪುಲೇಟ್ ಮಾಡ್ಬೋದು. ಅಂದರೆ ನಮ್ಮ ಒಂದು ಪರ್ಪಸ್, ಉದ್ದೇಶ ಈಡೇರಬೇಕಂದ್ರೆ ನಾವು ಯಾವ ಟೆಲಿಪತಿ ವಿಧಾನನ, ಪ್ರಕಾರನ ಯೂಸ್ ಮಾಡಬೇಕು ಅಂತ ಗೊತ್ತಿರಬೇಕು. ಮೊದಲನೇದು ಸಿಂಕ್ರೋನಸ್ ಟೆಲಿಪತಿ. ಇಲ್ಲಿ ಏನಾಗ್ತದಂದರೆ ನೀವು ಯಾರನ್ನಾದರೂ ನೆನಪು ಮಾಡ್ಕೊಂಡಾಗ, ಅಂದರೆ ನಿಮ್ಮ ಪೂರ್ತಿ ಇಂಟೆನ್ಸಿಟಿಯಿಂದ ಎನರ್ಜಿ ಹಾಕಿ ಫೀಲ್ ಮಾಡಿದಾಗ, ಟೆಲಿಪತಿ ಮೆಸೇಜ್ ಕಳಿಸಿದಾಗ ಅದೇ ಕ್ಷಣ ಆ ವ್ಯಕ್ತಿ ಸಹ ನಿಮ್ಮನ್ನು ನೆನಪಿಸ್ಕೊಳ್ತಾನೆ. ಅಂದರೆ ನೀವೇನೋ ಅವರನ್ನು ನೆನಪು ಮಾಡಿಕೊಂಡು ನಿಮ್ಮ ಎನರ್ಜಿ ಹಾಕಿದ್ರಿ, ಇಮೋಷನ್ ಹಾಕಿದ್ದೀರಾ, ಆ ಮೆಸೇಜ್ ಟೆಲಿಪತಿಕ್ ಮೆಸೇಜ್ ರೂಪದಲ್ಲಿ ತಲುಪ್ತದೆ. ಅವರಿಗೂ ನಿಮ್ಮ ನೆನಪು ಬರುತ್ತೆ, ನಿಮ್ಮನ್ನು ನೆನಪಿಸಿಕೊಳ್ತಾರೆ. ಪೂರ್ತಿ ಎನರ್ಜಿ, ಇಮೋಷನ್ ಹಾಕಬೇಕು. ಅದು ಇನ್ನೂ ಬೇಗ ವರ್ಕ್ ಯಾವಾಗ ಆಗುತ್ತಂದರೆ ಅವ್ರ ಮನಸ್ಸು ಶಾಂತ ಆಗಿರಬೇಕು. ಆವಾಗ ನೀವೇನಾದರೂ ಟೆಲಿಪತಿಕ್ ಮೆಸೇಜ್ ಕಳಿಸ್ತಾರೆ, ಅದವರು ಆ ಕ್ಷಣನೇ ರಿಸೀವ್ ಮಾಡ್ತಾರೆ. ಸೇಮ್ ಟೈಮ್ ಡೆಲಿವರಿ ಆಗುತ್ತೆ. ಇದನ್ನೇ ಸಿಂಕ್ರೋನಸ್ ಟೆಲಿಪತಿ ಅಂತಾರೆ. ಈಗ ಅವ್ರ ಮನಸ್ಸು ಶಾಂತ ಇಲ್ಲ, ಅವರೆಲ್ಲೋ ಬ್ಯುಸಿ ಇದ್ದಾರೆ, ಆ ಟೈಮಲ್ಲಿ ಡೆಲಿವರಿ ಆಗಿಲ್ಲ, ಅದನ್ನು ಎಸಿಂಕ್ರೋನಸ್ ಟೆಲಿಪತಿ ಅಂತಾರೆ. ಅಂದರೆ ನೀವು ಕಲ್ಪನೆ ಮಾಡಿದ್ರಿ, ಯೋಚನೆ ಮಾಡಿದ್ರಿ, ಆದರೆ ಆ ಸಮಯದಲ್ಲಿ ಅವರು ಬ್ಯುಸಿ ಆಗಿರ್ತಾರೆ, ಡಿಸ್ಟರ್ಬ್ ಆಗಿರ್ತಾರೆ, ಅವ್ರ ಮನಸ್ಸು ಶಾಂತ ಆಗಿರಲ್ಲ. ಸ್ವಲ್ಪ ಹೊತ್ತು ಬಿಟ್ಟು, ಸ್ವಲ್ಪ ಸಮಯದ ನಂತರ ಅವರು ರಿಸೀವ್ ಮಾಡ್ತಾರೆ. ಅಂದರೆ ಅವರು ರಾತ್ರಿ ನಿದ್ದೆ ಮಾಡಬೇಕಾದ್ರೆ, ಮಲ್ಕೊಳ್ಳಿಕ್ಕೆ ಹೋದಾಗ ಅಥವಾ ಮೈಂಡ್ ಶಾಂತ ಆದಾಗ ಅವರು ರಿಸೀವ್ ಮಾಡ್ತಾರೆ. ಇದನ್ನೇ ಎಸಿಂಕ್ರೋನಸ್ ಟೆಲಿಪತಿ ಅಂತಾರೆ. ಸಿಂಕ್ರೋನಸ್ನಲ್ಲಿ ಸೇಮ್ ಟೈಮಿಗೆ ಡೆಲಿವರಿ ಆದರೆ, ಎಸಿಂಕ್ರೋನಸ್ನಲ್ಲಿ ಟೈಮ್ ಗ್ಯಾಪ್ ಇರ್ತದೆ. ಇದನ್ನು ಅರ್ಥ ಮಾಡ್ಕೊಂಡ್ರೆ ಸಾಕು. ಮೂರನೇದು ಇಮೋಷ್ನಲ್ ಟೆಲಿಪತಿ. ಇದನ್ನು ನಾವು ಅಮ್ಮ ಮಗು ಅವ್ರ ಮಧ್ಯೆ ನೋಡ್ಬೋದು. ಯಾಕೆಂದರೆ ಅಲ್ಲಿ ಸ್ಟ್ರಾಂಗ್ ಇಮೋಷನ್ ಇರುತ್ತೆ. ಇಬ್ಬರ ಮಧ್ಯೆ ಸ್ಟ್ರಾಂಗ್ ಇಮೋಷನ್ ಇದ್ದಾಗ ಇಮೋಷ್ನಲ್ ಟೆಲಿಪತಿ ಮಾಡಬಹುದು. ಉದಾಹರಣೆಗೆ ನೀವು ಇಬ್ಬರಿದ್ದೀರಾ, ಅವ್ರು ನಿಮಗೆ ತುಂಬ ಇಷ್ಟ, ಆತ್ಮೀಯರು ಅಂದ್ಕೊಳ್ಳೋಣ. ಅವ್ರಿಗೆ ನೀವು ಇವತ್ತು ಫೋನ್ ಮಾಡಿಲ್ಲ, ಬಟ್ ಅವರಿಗೆ ಹುಷಾರಿಲ್ಲ ಅಂದರೆ ಅದು ನಿಮಗೆ ಫೀಲ್ ಆಗುತ್ತೆ. ನೀವು ಮಾರನೇ ದಿವಸ ಫೋನ್ ಮಾಡಿದಾಗಲೂ ಗೊತ್ತಾಗುತ್ತೆ ಅವರಿಗೆ ನಿನ್ನೆ ಹುಷಾರಿರಲಿಲ್ಲ ಅಂತ, ನಿಮಗಿಲ್ಲಿ ಫೀಲ್ ಆಗಿರುತ್ತೆ. ಇದು ಇಮೋಷ್ನಲ್ ಟೆಲಿಪತಿ. ಇನ್ನು ನಾಲ್ಕನೇದು ಅನಿಮಲ್ ಟೆಲಿಪತಿ. ಇಲ್ಲೂ ಸಹ ಇಮೋಷನ್ ಇರ್ತದೆ, ಆದರೆ ಈ ಇಮೋಷನ್ ಪ್ರಾಣಿಗಳಿಗೆ ಸಂಬಂಧಪಟ್ಟದ್ದು. ಅಂದರೆ ನಿಮ್ಮ ಮನೆ ಒಂದು ನಾಯಿ ಇದೆ, ನಿಮ್ಮಿಬ್ಬರ ಮಧ್ಯೆ ಒಳ್ಳೆ ಬಾಂಡಿಂಗ್ ಇದೆ, ನಿಮ್ಗೆ ಹುಷಾರಿಲ್ಲ ಅಂದರೆ ಆ ನಾಯಿಗೆ ಫೀಲ್ ಆಗುತ್ತೆ, ಅದು ಬಂದು ನಿಮ್ಮ ಕಾಲ ಹತ್ರನೇ ಕೂತ್ಕೊಳ್ಳುತ್ತೆ, ನಿಮ್ಮ ಜೊತೆನೇ ಜಾಸ್ತಿ ಟೈಮ್ ಇರುತ್ತೆ. ಈ ಟೆಲಿಪತಿ ಕ್ಯಾಪಬಿಲಿಟಿ ಪ್ರಾಣಿಗಳಲ್ಲೂ ಇರುತ್ತೆ. ಒಂದು ಪ್ರಯೋಗ ಮಾಡಿದ್ರಂತೆ, ಒಂದು ಬೆಕ್ಕು ಮತ್ತು ಬೆಕ್ಕಿನ ಮರಿನ ಒಂದು 4-5 ಕಿಲೋಮೀಟರ್ ದೂರ ಸಪ್ರೇಟ್ ಮಾಡಿದ್ರಂತೆ. ಅಲ್ಲಿ ಆ ಮರಿಗೆ ಸ್ವಲ್ಪ ತೊಂದರೆ ಕೊಟ್ರಂತೆ. ಅದಕ್ಕೆ ಅಲ್ಲಿ ತೊಂದರೆ ಕೊಟ್ಟರೆ ಇಲ್ಲಿ ಈ ಬೆಕ್ಕು ತಾಯಿ ನರಳ್ತಾ ಇತ್ತಂತೆ, ಒದ್ದಾಡ್ತಾ ಇತ್ತಂತೆ. ಇದನ್ನೇ ಇಮೋಷ್ನಲ್ ಟೆಲಿಪತಿ ಅಂತಾರೆ. ಐದನೇದು ಡ್ರೀಮ್ ಟೆಲಿಪತಿ. ಇಲ್ಲಿ ಕನಸು ಬೀಳುತ್ತೆ. ನಿಮ್ಮ ಫ್ರೆಂಡು ತಿರುಗಾಡ್ಲಿಕ್ಕೆ ಹೋಗಿದ್ದಾರೆ, ಆ ರೀತಿ ನಿಮಗೆ ಕನಸು ಬಿತ್ತು. ಮಾರನೇ ದಿವಸ ನೀವು ಫೋನ್ ಮಾಡ್ತೀರಾ, ಎಲ್ಲಿದೆಯಾ ಅಂತ. ಅವ್ರು ಹೇಳ್ತಾರೆ, ನಾನು ಗೋವಾ ಬಂದಿದ್ದೀನಿ ಅಥವಾ ಇಂಥ ಪ್ಲೇಸಿಗೆ ಬಂದಿದ್ದೀನಿ, ನೆನ್ನೆನೇ ಪ್ಲ್ಯಾನ್ ಮಾಡಿದ್ವಿ, ನಿನಗೂ ತುಂಬ ನೆನೆಸ್ಕೊಂಡ್ವಿ, ಈ ರೀತಿ ಹೇಳ್ತಾರೆ. ಅಂದರೆ ನಿಮಗೂ ಕರಿಬೇಕಂತ ಇದ್ದರು, ಅವರು ನಿಮ್ಮನ್ನು ನೆನೆಸ್ಕೊಂಡಿದ್ರು. ಅದು ಕನಸಿನ ರೂಪದಲ್ಲಿ ನಿಮ್ಗೆ ಕಾಣುತ್ತೆ. ಕನಸಿನ ರೂಪದಲ್ಲಿ ಯಾಕೆ ಕಾಣುತ್ತಂದರೆ ನೀವು ರಾತ್ರಿ ನಿದ್ದೆ ಮಾಡಿದಾಗಲೇ ನಿಮ್ಮ ಮೈಂಡ್ ಶಾಂತ ಆಗಿರ್ತದೆ, ಆವಾಗ ಆ ಮೆಸೇಜ್ನ ನೀವು ರಿಸೀವ್ ಮಾಡ್ತೀರಾ. ಇನ್ನು ಆರನೇದು ಗ್ರೂಪ್ ಟೆಲಿಪತಿ. ನೀವು ಮನೇಲಿ ಒಂದು 5 ಜನ ಇದ್ದೀರಾ, ಯಾರಿಗೊಬ್ರಿಗೆ ಹುಷಾರಿಲ್ಲ ಅಂದರೆ ನೀವೆಲ್ಲರೂ ಕೇರ್ ಮಾಡ್ತೀರಾ. ಆದರೆ ನೀವೆಲ್ಲ ಆ ಟೈಮಲ್ಲಿ ಏನು ಮಾಡಬೇಕು ಅಂದರೆ ಎಲ್ಲರ ಮನಸ್ಸು ಶಾಂತ ಇದ್ದಾಗ ಪಾಸಿಟಿವ್ ಎನರ್ಜಿನ ಅವ್ರಿಗೆ ಕಳಿಸ್ಬೇಕು. ಆ ವ್ಯಕ್ತಿಯು ಸಹ ಬೆಟರ್ ಫೀಲ್ ಆಗ್ತಾರೆ. ಇದರ ರಿಸಲ್ಟ್ ತಕ್ಷಣ ಬರುತ್ತೆ. ಇದು ಬೇಸಿಕ್ ಟೈಪ್ ಆಫ್ ಟೆಲಿಪತಿ. ನಮ್ಮ ಒಳಗಡೆ ಅಡಗಿರುವಂತಹ ಟೆಲಿಪತಿ ಶಕ್ತಿನ, ಅತೀಂದ್ರಿಯ ಶಕ್ತಿನ ಅದು ಪೂರ್ತಿ ಹೊರ ಬಂದರೆ ನಾವು ನಮ್ಮ ಜೀವನನ ಬದಲಾಯಿಸ್ಕೋಬೋದು,
ಬೇರೆಯವರ ಜೀವನನೂ ಬದಲಾಯಿಸ್ಬೋದು. ಆ ಶಕ್ತಿ ಹೊರ ಬಂದಾಗ, ಫೋರ್ಸ್ಫುಲಿ ಹೊರ ಬಂದಾಗ ಕೆಲವೊಂದು ಸಮಸ್ಯೆಗಳನ್ನು, ಅಡೆತಡೆಗಳನ್ನು ನಾವು ಎದುರಿಸಬೇಕಾಗತ್ತೆ. ಎದುರಿಸ್ಬೇಕಂದ್ರೆ ಏನೇನು ಸಮಸ್ಯೆ ಬರಬಹುದು, ಅಡೆತಡೆ ಬರ್ಬೋದು ಅಂತ ಮೊದಲು ತಿಳ್ಕೊಬೇಕಾಗತ್ತೆ. ಯಾಕಂದರೆ ಆವಾಗಲೇ ನಾವು ಅದರಿಂದ ತಪ್ಪಿಸ್ಕೊಳ್ಳಿಕ್ಕಾಗೋದು, ಎದುರಿಸ್ಲಿಕ್ಕಾಗೋದು. ಮೊದಲನೇದು ಸ್ಕೆಪ್ಟಿಸಮ್ ಆ್ಯಂಡ್ ಡೌಟ್, ಶಂಕೆ, ಅನುಮಾನ. ಟೆಲಿಪತಿ ಕೆಲಸ ಮಾಡುತ್ತೋ ಇಲ್ವೋ, ಆಗುತ್ತೋ ಆಗಲ್ವೋ, ಈ ರೀತಿಯ ಅನುಮಾನ. ಮೊದಲು ಏನು ಮಾಡಬೇಕಂದ್ರೆ ನಂಬಿಕೆ ಇಡಬೇಕು, ಭರವಸೆ ಇಡಬೇಕು, ಡೌಟ್ ಪಡಬಾರ್ದು. ಡೌಟ್ ಎಲ್ಲಿಂದ ಬರುತ್ತೆ ಅಂದರೆ ನಿಮ್ಮ ಮೆಂಟಲ್ ಕಂಡೀಷನಿಂಗ್ ಏನಿದೆ ಅದರಿಂದ ಬರ್ತದೆ. ಅಥವಾ ಈ ಸಮಾಜದಲ್ಲಿ ಇದನ್ನು ನಂಬಲ್ಲ, ಅದರಿಂದನೂ ಕ್ರಿಯೇಟ್ ಆಗಿರ್ಬೋದು. ಸೈನ್ಸ್ ಏನು ಮಾಡುತ್ತಂದರೆ ಈ ಬ್ರಹ್ಮಾಂಡದಲ್ಲಿ, ಈ ಯೂನಿವರ್ಸಲ್ಲಿ ಕೆಲವೊಂದನ್ನು ತನ್ನ ಕ್ಷಮತೆಯ ಅನುಸಾರವಾಗಿ ತಿಳ್ಕೊಂಡು ಅದನ್ನು ಎಕ್ಸ್ಪ್ಲೇನ್ ಮಾಡ್ತದೆ, ಜನರಿಗೆ ತಿಳಿಸಿ ಹೇಳ್ತದೆ ಇದು ಈ ರೀತಿ ಆಗುತ್ತೆ ಅಂತ. ಆದರೆ ಕೆಲವೊಂದು ರಹಸ್ಯಗಳನ್ನು ಸೈನ್ಸ್ ಸಹ ಭೇದಿಸಿಲ್ಲ. ಈ ಟೆಲಿಪತಿನ ಸೈನ್ಸ್ ಈ ರೀತಿ ಅಂತ ಪ್ರೂವ್ ಮಾಡಿಲ್ಲ, ಹಾಗಂತ ರಿಜೆಕ್ಟೂ ಮಾಡಿಲ್ಲ. ಸೈನ್ಸ್ ಗ್ರೋ ಆಗ್ತಾ ಮುಂದಿನ ದಿನಗಳಲ್ಲಿ 100 ವರ್ಷ ಆದಮೇಲೋ 200 ವರ್ಷ ಆದಮೇಲೋ ಟೆಲಿಪತಿನ ಸಹ ಡಿಕೋಡ್ ಮಾಡಬಹುದು. ಹಾಗಾಗಿ ನೀವು ಟೆಲಿಪತಿ ಮೇಲೆ ಭರವಸೆ ಇಡಿ, ಪ್ರಾಕ್ಟೀಸ್ ಮಾಡಿ. ಒಂದು ಸಲ ನಿಮಗೆ ಇದು ಕೆಲಸ ಮಾಡುತ್ತೆ ಅಂತ ಅರ್ಥ ಆದರೆ ನಿಮ್ಗೆ ಆಟೋಮೆಟಿಕ್ಕಾಗಿ ಭರವಸೆ ಬರುತ್ತೆ. ಎರಡನೇದು ಡಿಸ್ಟ್ರಾಕ್ಷನ್ ಆ್ಯಂಡ್ ಮೆಂಟಲ್ ನಾಯ್ಸ್. ಅಂದರೆ ನೀವು ಕಾನ್ಸಂಟ್ರೇಷನ್ ಮಾಡಲಿಕ್ಕೆ ಆಗ್ತಾಯಿಲ್ಲ, ಕನ್ಫ್ಯೂಸ್ ಆಗಿದ್ದೀರಾ, ಮೈಂಡಲ್ಲಿ ವಿಚಾರಗಳು ಓಡ್ತಾ ಇದೆ, ಆವಾಗ ಈ ಟೆಲಿಪತಿ ಕೆಲಸ ಮಾಡಲಿಕ್ಕೆ ಆಗಲ್ಲ. ಯಾಕೆಂದರೆ ನೀವು ರಿಸೀವ್ ಮಾಡಬೇಕು ಅಥವಾ ಟೆಲಿಪತಿ ಮೆಸೇಜ್ನ ಕಳಿಸ್ಬೇಕಂದ್ರೆ ಶಾಂತ ಆಗಿರಬೇಕು, ರಿಲ್ಯಾಕ್ಸ್ ಆಗಿರಬೇಕು. ಮೂರನೇದು ಇಮೋಷ್ನಲ್ ಇಂಟರ್ಫರೆನ್ಸ್. ಅಂದರೆ ನಮ್ಮಲ್ಲಿ ಭಯ, ಗಾಬರಿ, ಆತಂಕ ಈ ರೀತಿಯ ಇಮೋಷ್ನಲ್ ಸ್ಟೇಟ್ ಇರಬಾರ್ದು. ಯಾಕಂದರೆ ಈ ರೀತಿ ಇದ್ದಾಗ ನೀವು ಆ ಟೆಲಿಪತಿಕ್ ಮೆಸೇಜ್ನ ರಿಸೀವ್ ಮಾಡಲಿಕ್ಕಾಗಲ್ಲ ಅಥವಾ ನೀವು ಕಳಿಸ್ಲಿಕ್ಕೂ ಆಗಲ್ಲ. ಯಾಕಂದರೆ ಒಂದು ಕ್ಲಾರಿಟಿ ಇರಲ್ಲ, ಸ್ಪಷ್ಟತೆ ಇರಲ್ಲ. ಹಾಗಾಗಿ ಆತಂಕ, ಗಾಬರಿ, ಭಯ, ಖಿನ್ನತೆಲಿದ್ದಾಗ ಈ ಟೆಲಿಪತಿ ಮಾಡಲಿಕ್ಕೆ ಹೋಗಬಾರ್ದು. ನಾಲ್ಕನೇದು ಮಿಸ್ ಇಂಟರ್ಪ್ರಿಟೇಷನ್ ಆ್ಯಂಡ್ ಸಬ್ಜೆಕ್ಟಿವಿಟಿ. ನೀವೊಂದು ಟೆಲಿಪತಿಕ್ ಮೆಸೇಜ್ ಕಳಿಸ್ತೀರಾ, ಅದು ನೀವು ಯಾವ ಉದ್ದೇಶಕ್ಕೆ ಕಳಿಸಿದ್ರೋ ಅದೇ ರೀತಿ ರಿಸೀವ್ ಮಾಡಿದ್ರಾ ಇಲ್ವಾ. ಏನಂದರೆ ನಾವೊಂದು ಟೆಲಿಪತಿ ಮೆಸೇಜ್ ಕಳಿಸಿದಾಗ ಅದು ಅವ್ರ ಮೈಂಡಲ್ಲಿ ಯೋಚನೆ ರೂಪದಲ್ಲಿ ಹೋಗಿರುತ್ತೆ, ಸಬ್ಜೆಕ್ಟಾಗಿ. ಅಂದರೆ ಅದು ನೀವು ಕಳಿಸಿದಂತಹ ಯೋಚನೆ, ವಿಚಾರ, ಇಮೋಷನ್ ಅವರು ಅದೇ ಥರ ಡಿಕೋಡ್ ಮಾಡಿಕೊಂಡ್ರ, ಇದು ಗಮನ ಹರಿಸಬೇಕಾಗತ್ತೆ. ಕೊನೆಯದಾಗಿ ಐದನೇದು ಕನ್ಸಿಸ್ಟೆನ್ಸಿ ಆ್ಯಂಡ್ ಪೇಷನ್ಸ್. ನಿರಂತರವಾಗಿ ಪ್ರಯೋಗ ಮಾಡ್ತಾ ಇರಬೇಕು, ತಾಳ್ಮೆಯಿಂದ ಇರಬೇಕು. ಯಾಕಂದರೆ ನೀವು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದಾಗ ರಿಸಲ್ಟ್ ಬರಲಿಕ್ಕೆ 4 ದಿವಸನೋ 1 ವಾರನೋ 1 ತಿಂಗಳು ಆಗ್ಬೋದು. ನಿಮ್ಮ ಟೆಲಿಪತಿ ಪವರ್ ಜಾಸ್ತಿ ಆಗೋ ತನಕ ನೀವು ಕೆಲವೊಂದು ಸಲ ಪ್ರಾಕ್ಟೀಸ್ ನಿಲ್ಲಿಸಬಾರ್ದು, ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕು, ತಾಳ್ಮೆ ಇರಬೇಕು. ಆವಾಗಲೇ ಈ ಟೆಲಿಪತಿ ಪವರ್ ಡೆವಲಪ್ಮೆಂಟ್ ಆಗೋದು. ನಿಮ್ಮ ಮೈಂಡ್ ಶಾಂತ ಆಗಿರಬೇಕು, ಆವಾಗಲೇ ಬೇಗ ವರ್ಕ್ ಆಗುತ್ತೆ. ಇಷ್ಟೆಲ್ಲ ಚಾಲೆಂಜ್, ಆಬ್ಸ್ಟಿಕಲ್ಸ್ ನಮ್ಮ ಟೆಲಿಪತಿ ಜರ್ನಿಯಲ್ಲಿ ಬರ್ತದೆ ಅಂದರೆ ಅದರಿಂದ ಹೊರ ಬರೋದು ಹೇಗೆ, ಅವೆಲ್ಲ ದಿಟ್ಟವಾಗಿ ಎದುರಿಸೋದು ಹೇಗೆ. ಇದಕ್ಕೆ ಒಂದೇ ಒಂದು ಸೊಲ್ಯೂಷನ್ ಅಂದರೆ ಮೆಡಿಟೇಷನ್. ಧ್ಯಾನ ಮಾಡಿದಾಗ ನೀವು ಶಾಂತರಾಗಿರ್ತೀರ, ಆವಾಗ ಟೆಲಿಪತಿಯ ಕ್ಷಮತೆ ಹೆಚ್ಚುತ್ತದೆ. ಈ ಮೆಡಿಟೇಷನ್ ಮತ್ತು ಕಾನ್ಸಂಟ್ರೇಷನ್ ಇವೆರಡರ ವ್ಯತ್ಯಾಸ ಏನು? ಕಾನ್ಸಂಟ್ರೇಷನಿಂದನೂ ಟೆಲಿಪತಿ ಮಾಡಬಹುದಾ? ಯಾವುದೇ ಗುರು ನಮ್ಮನ್ನು ಧ್ಯಾನ ಕಲಿಸ್ಲಿಕ್ಕಾಗಲ್ಲ. ಹಬ್ಬಬ್ಬ ಅಂದರೆ ಅವ್ರು ನಮಗೆ ಕಾನ್ಸಂಟ್ರೇಷನ್ ತನಕ ತಲುಪಿಸ್ಬೋದು, ಧ್ಯಾನದಲ್ಲಿ ಏನಾಗ್ಬೋದು ಅಂತ ಹೇಳ್ಬೋದು. ಧ್ಯಾನನ ನಾವೇ ಮಾಡಬೇಕಾಗತ್ತೆ. ಕಾನ್ಸಂಟ್ರೇಷನಿಂದ ಮೆಡಿಟೇಷನ್ ತನಕ ಜರ್ನಿನ ನಾವು ಒಬ್ಬರೇ ಮಾಡಬೇಕಾಗತ್ತೆ. ಕಾನ್ಸಂಟ್ರೇಷನ್ ಏನಂದರೆ ಒಂದು ಥಾಟ್ಸ್ ಮೇಲೆ ಅಥವಾ ಒಂದು ಆಬ್ಜೆಕ್ಟ್ಸ್ ಮೇಲೆ, ಒಂದು ಕೆಲಸದ ಮೇಲೆ ನಮ್ಮ ಪೂರ್ತಿ ಧ್ಯಾನನ ಕೇಂದ್ರೀಕರಿಸೋದು. ನಮ್ಮ ಮೈಂಡಲ್ಲಿ ಏನು ವಿಚಾರ ಓಡ್ತಾ ಇದೆ, ಒಳಗಡೆ ಗಲಿಬಿಲಿ ಗದ್ದಲ ನಡೀತಾ ಇದೆ, ಅದರಿಂದ ಹೊರಬಂದು ನಮ್ಮ ಗಮನನ, ನಮ್ಮ ಫೋಕಸ್ನ ಒಂದು ಕಡೆ ಇಡೋದು ಏಕಾಗ್ರತೆ ಅಂತಾರೆ, ಕಾನ್ಸಂಟ್ರೇಷನ್ ಅಂತಾರೆ. ಬರೀ ಯೋಚನೆ ಮಾಡ್ತಾನೆ ಇದ್ದರೆ, ವಿಚಾರಗಳು ಓಡ್ತಾ ಇದ್ದರೆ ನಮಗೊಂಥರ ಡ್ರೈನ್ ಆಗಿದ್ದೀವಿ, ನಮ್ಮ ಎನರ್ಜಿ ಯಾರೋ ಖಾಲಿ ಮಾಡ್ತಾಯಿದ್ದಾರೆ ಅಂತ ಅನಿಸ್ತದೆ ನಮಗೆ. ಯೋಚನೆ ಮಾಡಿ ಮಾಡಿ ಸುಸ್ತಾಯಿತು ಅಂತೀವಲ್ಲ, ಆ ರೀತಿ. ಕಾನ್ಸಂಟ್ರೇಷನ್ ಅಂದರೆ ಒಂದೇ ವಿಚಾರದ ಮೇಲೆ ನಿಮ್ಮ ಫೋಕಸ್, ಎನರ್ಜಿ ಹಾಕೋದು. ನೀವು ನೆಗೆಟಿವ್ ವಿಚಾರದ ಮೇಲೆ ನಿಮ್ಮ ಎನರ್ಜಿ ಹಾಕ್ತಾಯಿದ್ರೆ ನಿಮಗೆ ಲೋ ಫೀಲ್ ಆಗುತ್ತೆ, ಸುಸ್ತು ಅನಿಸುತ್ತೆ. ಅದೇ ನೀವು ಪಾಸಿಟಿವ್ ವಿಚಾರದ ಮೇಲೆ ನಿಮ್ಮ ಕಾನ್ಸಂಟ್ರೇಷನ್ ಇಟ್ಟಾಗ ನಿಮ್ಗೆ ಒಳ್ಳೆ ಫೀಲ್ ಬರುತ್ತೆ. ನೀವು ಧ್ಯಾನ ಕಲೀಲಿಕ್ಕೆ ಹೋದಾಗ ನಿಮ್ಗೇನು ಹೇಳ್ತಾರೆ? ಉಸಿರಿನ ಮೇಲೆ ಗಮನ ಇಡಿ, ಉಸಿರು ಒಳಗಡೆ ಹೋಗ್ತಾ ಇದೆ, ಬರ್ತಾ ಇದೆ. ಏನಿದು? ಕಾನ್ಸಂಟ್ರೇಷನ್. ಅಥವಾ ಯಾವುದಾದ್ರೂ ದೇವರ ಮೇಲೆ, ಈಶ್ವರನ ಮೇಲೆ
ನಿಮ್ಮ ಧ್ಯಾನವನ್ನು ಹರಿಸಿ ಅಂತಾರೆ. ಅಂದರೆ ಇದು ಏಕಾಗ್ರತೆ, ಧ್ಯಾನ ಅಲ್ಲ. ಯಾಕಂದರೆ ಇಲ್ಲಿ ಮೈಂಡ್ ಕೆಲಸ ಮಾಡ್ತಾ ಇದೆ, ಮನಸ್ಸಿನ ಮೂಲಕ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಮತ್ತು ಧ್ಯಾನ ಏನಂತ ನಾನು ಸುಮಾರು ವಿಡಿಯೋ ಮಾಡಿಟ್ಟಿದ್ದೀನಿ, ನೋಡಿ. ನೀವು ಕಾನ್ಸಂಟ್ರೇಷನ್ ಪ್ರಾಕ್ಟೀಸ್ ಮಾಡ್ತಾ ಸಹ ಅದರಿಂದ ಟೆಲಿಪತಿ ಶಕ್ತಿನ ಜಾಗೃತ ಮಾಡಬಹುದು. ಅಂದರೆ ಪಾಸಿಟಿವ್ ವಿಚಾರದ ಮೇಲೆ ನೀವು ಫೋಕಸ್ ಮಾಡ್ತಾ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದರೆ ನಿಮ್ಮ ಮೈಂಡ್ ಚಾಟ್ರಿಂಗ್ ಮಾಡ್ತಾ ಇರುತ್ತಲ್ಲ, ಅದೆಲ್ಲ ನಿಲ್ಲುತ್ತೆ. ಈ ಮೆಡಿಟೇಷನಲ್ಲಿ ಏನಾಗುತ್ತೆ ಅಂದರೆ ನೀವು ಶಾಂತ ಆಗಿರ್ತೀರ, ಒಂದಾಗಿರ್ತೀರ, ಥಾಟ್ಲೆಸ್ ಸ್ಟೇಟಿಗೆ ತಲುಪಿರ್ತೀರ. ನೀವು ಮೆಡಿಟೇಷನಲ್ಲಿ ಧ್ಯಾನಾವಸ್ಥರಾದಾಗ ಕಾನ್ಸಂಟ್ರೇಷನಿಂದ ಟೆಲಿಪತಿಕ್ ಮೆಸೇಜ್ ಕಳಿಸಿದ್ರೆ ಅದು ತುಂಬ ಪವರ್ಫುಲ್ ಆಗಿರುತ್ತೆ. ಕಾನ್ಸಂಟ್ರೇಷನಿಂದ ಮೆಡಿಟೇಷನ್ ತನಕ ತಲುಪಲಿಕ್ಕೆ ಸ್ವಲ್ಪ ಸಮಯ ಹಿಡಿತದೆ. ಒಂದ್ಸಲ ನೀವು ಮೆಡಿಟೇಷನ್ ತಲುಪಿದ್ರೆ ಅಂದರೆ ಟೆಲಿಪತಿಕ್ ಮೆಸೇಜ್ ಕಳಿಸೋದು ತುಂಬ ಸುಲಭ ಆಗುತ್ತೆ.